ಹಸು ಒಂದು ಸಾಕು ಪ್ರಾಣಿ. ಹಸುಗೆ 4 ಕಾಲುಗಳಿರುತ್ತವೆ, 2 ಕಿವಿಗಳು, 2 ಕಣ್ಣುಗಳು. ಹಸು ಕಪ್ಪಾಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪದಿಂದ ಹಲವಾರು ಸ್ವೀಟ್ಸ್ಗಳನ್ನು ಮಾಡಬಹುದು. ವೆರಿ ಗುಡ್. ನಾನು ಒಂದಷ್ಟು ದೊಡ್ಡ ಇಲ್ಲಿ ಬಿಡಪ್ಪ. ಹಂಗಾರ ಅವ್ರ ಹಸು ಬಿಟ್ಟು ಕಾರ್ಗೆ ಹೋದ್ರೆ ಅದ್ರ ಬಗ್ಗೆ ಹೇಳ್ತೀಪ. ಕಾರನ್ನು ಹೇಳ್ತೀನಿ ಸರ ಹೇಳಂಗಾರ. ಕಾರಿಗೆ 4 ಚಕ್ರಗಳಿರುತ್ತವೆ. ಹಿಂದೆ 1 ಸ್ಟೆಪ್ನಿ ಇರುತ್ತದೆ. 4 ಕಿಟಕಿಗಳು, 4 ಬಾಗಿಲುಗಳು. ಕಿಟಕಿಯನ್ನ ಕೆಳಗಿರಿಸಿದರೆ ಹೊರಗಿನ ವಸ್ತುಗಳನ್ನು ನೋಡಬಹುದು, ಮನುಷ್ಯರನ್ನು ನೋಡಬಹುದು, ಹಸುವನ್ನು ಕೂಡ ನೋಡಬಹುದು. ಹಸು ಕಪ್ಪಾಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಹೇಗ ಮತ್ತೆ ಹಸುಕೋಕೆ ಅಲ್ಲೇ ಹಸು ಬಿಡ್ತೀನಿ ಸರ್. ಈ ಸಲ ಬಿಡ್ತೇನ್ರಿ. ಈ ಸಲ ಪಕ್ಕಾ ಬಿಡ್ತೀಯ? ಹಾ ರೀ, ಪಕ್ಕಾ ಬಿಡ್ತೇನ್ರಿ. ಹಂಗಾರ ಲೈಟ್ ಕಂಬಕ್ಕೆ ಹೇಳಪ್ಪ. ಹಾ ರೀ, ಲೈಟ್ ಕಂಬೌಂಡ್ ರೋಡಿನ ಬಾಜುಕ್ ಇರ್ತಾರ್ರಿ. ಅದರಿಂದ ನಾವು ರಾತ್ರಿ ಬೆಳಕನ್ನ ಪಡ್ಕೋತೀವ್ರಿ. ಆದ್ರೆ ಅದಕ್ಕಂತೆ ಒಂದು ತಂತಿ ಬೇಲಿ ಹಾಕಿರ್ತಾರ್ರಿ. ವೆರಿ ಗುಡ್. ಕೆಲವು ಜನರು ಆ ತಂತಿ ಮೇಲೆ ಬಟ್ಟೆ ಒಣಗಿ ಹಾಕ್ತಾರು. ಗುಡ್. ಕೆಲವು ಜನರು ಹಸು ಕಪ್ಪಾಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಪಕ್ಕ ಬಿಡ್ತೀಯ? ಈ ಮಗಗ ಬಾಳ ಟಪ್ ಕೊಡ್ಬೇಕು. ಹಿಂಗೆ ಎಲ್ಲರೂ ಹೊಸದ ಬರಬಾರ್ದು. ಆಕಾಶ ಮೇಲೆ ತಿಳ್ಕೊಡ್ಬೇಕು. ನಿಮ್ಗೆ ಏರೋಪ್ಲೇನ್ ಬಗ್ಗೆ ಹೇಳಪ್ಪ. ಏರೋಪ್ಲೇನ್ ಅನ್ನು ಕನ್ನಡದಲ್ಲಿ ವಿಮಾನ ಎಂದು ಕರೆಯುವರು. ದೇಶದಿಂದ ವಿದೇಶದವರೆಗೆ ಸಂಚರಿಸಬಹುದು. ಮೇಲಿನಿಂದ ಕೆಳಗೆ ನೋಡಿದಾಗ ಮನುಷ್ಯರು ಇಷ್ಟಿಷ್ಟಾಗೆ ಕಾಣುವರು. ವೆರಿ ಗುಡ್. ಹಸು ಕೂಡ ಇಷ್ಟಿಷ್ಟಾಗೆ ಕಾಣುವುದು. ಹಸು ಕಪ್ಪಾಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ಹೇಗ ಹಸು ಬಿಡ್ತಾನಿಲ್ಲ ಮತ್ತೆ ಯಾಕೆ ತಗೊಂಬಂದ್ ಹಸು ಇಲ್ರಿ ಬಿಡ್ತೇನೆ